ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಶ್ರೀ ಧರ್ಮರಾಯರ ಸ್ವಾಮಿ ದೇವಸ್ಥಾನ ತಿಗಲಾರಪೇಟೆ ಬೆಂಗಳೂರು ಇಲ್ಲಿಗೆ ಬಂದಿದ್ದೇವೆ. ಏಪ್ರಿಲ್ 13ರ ಬೆಳಗಿನ ಜಾವ ಸುಮಾರು 6:30ಕ್ಕೆ ದೇವಾಲಯದ ಮುಂಭಾಗ ನೋಡಿ ದೇವರುಗಳೆಲ್ಲ ಇಟ್ಟಿದ್ದಾರೆ. ವಿಷ್ಣುವಿನ ಅವತಾರವೆಲ್ಲ ನೋಡಿ. ಗಣೇಶ ರಾಮಕೃಷ್ಣ ಇವರಿಬ್ಬರೇ ಹೋಗಿ ಈ ವಿಡಿಯೋನೆಲ್ಲ ಮಾಡ್ಕೊಂಬಂದಿರೋದು. ಸೊ ಕರಗದ ದೇವಸ್ಥಾನ ಕರಗ ಎಲ್ಲ ತೋರಿಸ್ತೇವೆ. ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಶ್ರೀ ವಿಷ್ಣುವಿನ ಅವತಾರದ ಮತ್ಸ್ಯ ಅವತಾರ ಪರಶುರಾಮರು, ವಿಷ್ಣು ಹಾಗೂ ನರಸಿಂಹಸ್ವಾಮಿ, ವರಾಹಸ್ವಾಮಿ, ಶ್ರೀಕೃಷ್ಣ ಹಾಗೂ ರಾಮ ಅವತಾರಗಳನ್ನು ದೇವಸ್ಥಾನದ ಮುಂಭಾಗದಲ್ಲಿ ಹೂಗಳಿಂದ ಶೃಂಗರಿಸಿ ಇಟ್ಟಿದ್ದಾರೆ. ದೇವಾಲಯದ ಮುಂಭಾಗ ಶ್ರೀ ಮಹಾಗಣಪತಿ ಏಕದಂತ ಯಜ್ಞೆ ವಕ್ರತುಂಡಾಯ ಧೀಮೆ ತನ್ನೋದಂತಿ ಪ್ರಚೋದಯಾತ್. ತಾಯಿ ಮೃತ್ಯಾಲಮ್ಮ ಸರ್ವ ಮಂಗಳ ಮಂಗಲಿ ಶಿವೆ ಸರ್ವತ ಸದಗೆ ಶರಣಿತ್ರಮಿಗೆ ಗೌರಿ ನಾರಾಯಣ ನಮಸ್ತೆ. ತಾಯಿ ಮೃತ್ಯಾಲಮ್ಮನವರಿಗೆ ಅರ್ಧನಾರೀಶ್ವರ ಅಲಂಕಾರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ ಗಣೇಶ ರಾಮಕೃಷ್ಣ ಇಬ್ಬರು ಸೆಲ್ಫಿ ವಿಡಿಯೋ ತಕ್ಕೊತಿದ್ದಾರೆ. ಈ ವಿಡಿಯೋನೆಲ್ಲ ನಾವು ಯಾವಾಗ ಮಾಡ್ಕೊಂಬಂದಿರೋದು ಅಂತ. ಈಗ ದೇವಾಲಯದ ಮುಂಭಾಗದಲ್ಲಿದ್ದೇವೆ. ಸೊ ಗಣಪತಿ ಹಾಗೂ ಮುತ್ಯಾಲಮ್ಮ ತಾಯಿ ದೇವಸ್ಥಾನದ ಅಕ್ಕಪಕ್ಕ ಇರೋದು. ಈಗ ವೀರಕುಮಾರರು ಖಡ್ಗವನ್ನು ತಮ್ಮ ಎದೆಗೆ ಹೊಡ್ಕೋತಾ ಇದ್ದಾರೆ. ವಿಶ್ವವಿಖ್ಯಾತ ಹೂವಿನ ಕರಗ 2025ರಂದು ನಡೆದಿದೆ. ಸೊ ಮಧ್ಯರಾತ್ರಿ 3 ಗಂಟೆಗೆ, ನಾವು ಬೆಳಗ್ಗೆ 6:30 ನಂತರ ಬಂದಿರೋದು. ಸೊ 9 ಗಂಟೆಗೆ ಕರಗವು ದೇವಸ್ಥಾನ ಹತ್ತ ಬರುತ್ತದೆ. ಆ ವಿಡಿಯೋ ಎಲ್ಲ ತೋರಿಸ್ತೀವಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ದೇವಸ್ಥಾನಕ್ಕೆ ಮುಂಭಾಗ ಗರುಡಗಂಬದಲ್ಲಿ ತಾಯಿ ನಾಗಮ್ಮ ದೇವಿಯನ್ನು ಕೂರಿಸಿದ್ದಾರೆ. ಒಂದೊಂದು ದಿನ ಒಂದೊಂದು ಅಲಂಕಾರ. ಲಾಸ್ಟ್ ಟೈಮ್ ಮೊನ್ನೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಲಂಕಾರ ಮಾಡಿದ್ರು ನೋಡಿ. ಗಣೇಶ ರಾಮಕೃಷ್ಣ ಇಬ್ಬರು ಕ್ಯೂವಲ್ಲಿ ನಿಂತಿದ್ದಾರೆ ನೋಡಿ. ದೇವಸ್ಥಾನದ ಮುಂದೆ ಬಾಗಿಲಿಂದ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಹಾಗೂ ದೇವರ ದರ್ಶನ ಮಾಡ್ಕೊಂಬರೋಕ್ಕೆ ಸುಮಾರು 1 ರಿಂದ 1:30 ಅವರು ಹಿಡಿತು. ಬೆಳಗ್ಗೆ 6:30ಕ್ಕೆ ಬಂದಿದ್ದು 8:30, 8:45 ತನಕ ದೇವಸ್ಥಾನದೊಳಗೆ ಇದ್ದರು ನೋಡಿ. ದೇವಸ್ಥಾನ ತುಂಬ ಜನಸಾಗರ. ದೇವಾಲಯದಲ್ಲೆಲ್ಲ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹೂಗಳಿಂದ ದೇವಸ್ಥಾನ ಕಂಗೊಳಿಸುತ್ತಿದೆ. ಸೊ ಇಬ್ಬರು ನೋಡಿ ಕ್ಯೂಯಲ್ಲಿ ಹೇಗೆ ನಿಂತವ್ರೆ. ನಾವು ಕ್ಯೂಯಲ್ಲಿ ನಿಂತಿದ್ದೀವಿ ಅಂತ ವಿಡಿಯೋ ಮಾಡ್ಕೊತಾವ್ರೆ ಗಣೇಶ ರಾಮಕೃಷ್ಣ ಇಬ್ಬರೂ. ಮೇಲ್ಗಡೆ ತಾಯಿಯ ಅವತಾರನೆಲ್ಲ ಇಟ್ಟಿದ್ದಾರೆ. ಅದೆಲ್ಲ ವಿಡಿಯೋ ಮಾಡ್ಕೊಂಡವ್ರೆ ನೋಡಿ. ಮೇಲೆಲ್ಲ ಕೂರ್ತಿದ್ದಾರೆ ಕರಗ ಮಾಡೋದನ್ನ ನೋಡೋಕ್ಕೆ. ಸೊ ನೋಡಿ, ಹತ್ತಿರದಿಂದ ದೇವ್ರನ್ನೆಲ್ಲ ಒಂದೊಂದು ಅವತಾರವನ್ನು ಇಟ್ಟಿರೋದನ್ನೆಲ್ಲ ತೋರಿಸ್ತಾ ಇದ್ದೀವಿ ನೋಡಿ. ಎಷ್ಟು ರಶ್ ಇದ್ದಾರೆ ನೋಡಿ. ಈಗ ಗರ್ಭಗುಡಿ ಇಲ್ಲಿ ದರ್ಶನ ಮಾಡಿಕೊಳ್ಳಿ ಪಂಚಪಾಂಡವರು ಹಾಗೂ ದ್ರೌಪದಿ ಅಮ್ಮನವರು ಹಾಗೂ ಶ್ರೀಕೃಷ್ಣ ಪರಮಾತ್ಮರನ್ನು. ತುಂಬ ಜನ ರಶ್ ಇದ್ದರಿಂದ ಸ್ವಲ್ಪ ವಿಡಿಯೋ ಸ್ಲಿಪ್ ಆಗಿದೆ, ಶೇಕ್ ಆಗಿದೆ. ಸೊ ದಯವಿಟ್ಟು ಸಹಕರಿಸಿ. ಸೊ ಹಾಗೆ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ. ಯಾರ್ಯಾರೆಲ್ಲ ಈ ಸಲ ಕರಗ ಮಹೋತ್ಸವಕ್ಕೆ ಹೋಗಿ ದರ್ಶನ ದ್ರೌಪದಿ ಅಮ್ಮನವರ ಕರಗ ಮಹೋತ್ಸವವನ್ನು ವೀಕ್ಷಿಸಿ ಬಂದಿದ್ದೀರಿ ಎಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆರತಿ ದೀಪೋತ್ಸವ, ಹೂವಿನ ಆರತಿ ದೀಪೋತ್ಸವ ಹಾಗೂ ಹಸಿ ಕರಗ ಮತ್ತು ಈಗ ಹೂವಿನ ಕರಗವನ್ನು ತೋರಿಸ್ತಾ ಇದ್ದೀವಿ. ಈ ಹಸಿ ಕರಗ ಹಾಗೂ ಹೂವಿನ ಆರತಿ ದೀಪೋತ್ಸವವನ್ನು ನೋಡದೇ ಇರೋರು ನಮ್ಮ ಚಾನಲ್ನಿದೆ, ದಯವಿಟ್ಟು ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಪಂಚಪಾಂಡವರ ವಿಗ್ರಹಗಳು ತಾಯಿ ದ್ರೌಪದಿ ಹಾಗೂ
ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹಗಳು ನೋಡಿ ದರ್ಶನ ಮಾಡಿಕೊಳ್ಳಿ. ಆ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಬನ್ನಿ ಮತ್ತೊಮ್ಮೆ ಗರ್ಭಗುಡಿಯ ದರ್ಶನ ಮಾಡಿಕೊಳ್ಳೋಣ. ಆ ದ್ರೌಪದಿ ತಾಯಿ ಅಮ್ಮನವರ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ, ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂವರ್ಸ್ ಮೇಲೂ ಕೂಡ. ನೋಡಿ ರಾಮಕೃಷ್ಣ ಕ್ಯೂವಲ್ಲಿ ನಿಂತವನೆ. ಈಗ ತಾಯಿಯ ದರ್ಶನ ಆಯಿತು, ಈಗ ಹೊರಗಡೆ ಬರ್ತಾವ್ರೆ. ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋಕ್ಕೆ 1.5 ಅವರ್ ಆಯಿತು. ನೋಡಿ ಅಲ್ಲಿರೋರೆಲ್ಲ ಕರ್ಗ ಬರುತ್ತಲ್ಲ ಬೆಳಗ್ಗೆ, ಅದನ್ನು ವೀಕ್ಷಿಸಲು ಎಲ್ಲರೂ ಕುಳಿತಿದ್ದಾರೆ. ನೋಡಿ ಇಬ್ಬರು ಗರಡ ಗಂಬತ್ತಾವ, ಇಬ್ಬರು ಸೆಲ್ಫಿ ವಿಡಿಯೋ ತಗೋತಾ ಇದ್ದಾರೆ. ಈಗ ದೇವಸ್ಥಾನದ ಮುಂಭಾಗ ನೋಡಿ ಜನಸಾಗರವೋ ಸಾಗರ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಬೆಳಗ್ಗೆ ಕೂಡ ಕರಗ ದೇವಸ್ಥಾನಕ್ಕೆ ಬರುತ್ತಲ್ಲ, ಅದನ್ನು ವೀಕ್ಷಿಸಿದರೆ ಎಲ್ಲರೂ ಕೌತುಕದಿಂದ ಕಾಯ್ತಾ ಇದ್ದಾರೆ. ಸೊ ಕೆಲವರೆಲ್ಲ ರಾತ್ರಿ ಎಲ್ಲ ಬಂದು ರಾತ್ರಿ ಇದ್ದು ದೇವಸ್ಥಾನದಿಂದ ಕರಗ ಹೊರಡುತ್ತಲ್ಲ ಅದನ್ನು ವೀಕ್ಷಿಸುತ್ತಾರೆ. ಕೆಲವರು ಬೆಳಗ್ಗೆ ಬಂದು ಅದು ಬರೋದನ್ನ ನೋಡೋಕ್ಕೆ ಕುಳಿತಿದ್ದಾರೆ. ಈ ಧರ್ಮರಾಯ ಸ್ವಾಮಿಯ ದೇವಸ್ಥಾನ ಮುಂಭಾಗ ನೋಡಿ ಈಗ ಕರಗ ಬರ್ತಿದೆ. ಎಲ್ಲರೂ ಗೋವಿಂದ ನಾಮಸ್ಮರಣೆ ಮಾಡುತ್ತಿದ್ದಾರೆ. ತಾಯಿ ದ್ರೌಪದಿ ಅಮ್ಮನವರ ಕರಗ ಮಹೋತ್ಸವ ಕಣ್ತುಂಬಿಕೊಳ್ಳಿ ಹಾಗೂ ಆ ತಾಯಿಯ ಮನಸ್ಸಲ್ಲೇ ಸ್ಮರಿಸಿ ಆ ತಾಯಿಯ ಆಶೀರ್ವಾದ ಕೃಪಾಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ. 15ನೇ ಬಾರಿಗೆ ಜ್ಞಾನೇಂದ್ರ ಅವರು ಈ ಕರಗ ಮಹೋತ್ಸವದ ಪೂಜಾರಿಯಾಗಿದ್ದಾರೆ. ಅವರೇ ಕರಗನ ಹೊತ್ತಿರೋರು. ಮತ್ತೆ ಹೋಗಿ ಕರಗ ಮತ್ತೆ ಬರುತ್ತೆ. ಸೊ ವೀಕ್ಷಿಸಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ. ಕರಗ ಹೊತ್ತಿರೋರು ನೃತ್ಯ ಮಾಡ್ತಾ ಬರುತ್ತಾರೆ. ನೃತ್ಯ ಮಾಡುತ್ತಲೇ ಕರಗನ ಹೊತ್ಕೊಂಡು ಬರೋದು. ಸುಮಾರು ಇದು ಬೆಳಗ್ಗೆ 9 ಗಂಟೆ ಮೇಲೆ ಈ ಕರಗ ದೇವಸ್ಥಾನಕ್ಕೆ ಬಂದಿರೋದು. ನೋಡಿ ಕರಗ ಬರೋರು ವೀಕ್ಷಿಸ್ತಾ ಇದ್ದಾರೆ. ಈಗ ವನ್ನಿ ಕುಲದ ಕ್ಷತ್ರಿಯರು ಅವರ ಕುಲದೇವತೆ ದ್ರೌಪದಿ ಅಮ್ಮನವರು. ಅವ್ರಿಗೆ ಈ ಹಬ್ಬ ಜೋರು. ನೋಡಿ ಎಲ್ಲರೂ ಕಟ್ಟಿಗೆಯನ್ನು ಹಿಡಿದು ಕರಗವನ್ನು ವೀಕ್ಷಿಸಲು ನಿಂತಿದ್ದಾರೆ. ನೋಡಿ ಈಗ ಕರಗ ಬಂತು. ನೋಡಿ ಐಟಲೆಲ್ಲ ಕುಳಿತಿದ್ದಾರೆ. ಎಲ್ಲರೂ ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಕರಗವನ್ನು ಫೋಟೋ ಹಾಗೂ ವಿಡಿಯೋನ ತುಂಬ ಚೆನ್ನಾಗಿದೆ ಅಲ್ವಾ. ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಒಂದು ಹೆಮ್ಮೆ. ಬೆಂಗಳೂರಿನ ಕರಗ ಅಂದರೆ ಅದೊಂದು ಹೆಮ್ಮೆ ಆಗಿದೆ ಬೆಂಗಳೂರಿಗರಿಗೆ. ನೋಡಿ ಬೆಳಗಿನ ಜಾವ ಸುಮಾರು 3 ಗಂಟೆ ಹಿಂಗೆ ಹೊತ್ತು ಬೆಳಗ್ಗೆ 9 ಗಂಟೆ 10 ಗಂಟೆ ತನಕ ತಲೆ ಮೇಲೆ ಹೊತ್ಕೊಂಡು ನೃತ್ಯ ಮಾಡ್ತಾ ಎಲ್ಲ ಕಡೆನೂ ಹೋಗಿ ಬರ್ತಾರೆ. ಸೊ ಅವ್ರಿಗೆ ಆ ತಾಯಿ ಆಶೀರ್ವಾದ ಸದಾ ಅವ್ರ ಮೇಲೆ ಇದ್ದೇ ಇರುತ್ತೆ. ಆ ಶಕ್ತಿ ಆ ತಾಯಿ ದ್ರೌಪದಮ್ಮ ಅವ್ರಿಗೆ ಕೊಟ್ಟಿರ್ತಾರೆ, ಕರಗದ ಪೂಜಾರಿ ಅವರಿಗೆ. ತಲೆಯಿಂದ ಕೆಳಗೆ ಇಳಿಸುತ್ತೆ. ಸ್ಟಾರ್ಟಿಂಗಿಂದ ಬೆಳಗಿನ ಜಾವ 3 ಗಂಟೆಯಿಂದ ಸುಮಾರು 10-10:30 ತನಕ ತಲೆ ಮೇಲೆ ಹೊತ್ತಿರ್ತಾರೆ. ಎಷ್ಟು ಶಕ್ತಿ ಇರುತ್ತಲ್ವ ಆ ದ್ರೌಪದಮ್ಮನ ಕರಗಕ್ಕೆ. ಈಗ ದೇವಸ್ಥಾನ ಸುತ್ತಮುತ್ತಲ ರಸ್ತೆಗಳೆಲ್ಲ ಆ ಕರಗ ಹೋಗಿ ಬರುತ್ತೆ. ಸೊ ಎಲ್ಲರೂ ಅಲ್ಲೇ ವೀಕ್ಷಿಸ್ತಾ ಇದ್ದಾರೆ.
ದೇವಸ್ಥಾನದ ಹತ್ರ ಐತೇನೆ.
ದೇವಾಲಯದ ಮುಂಭಾಗದಲ್ಲಿ ಕರಗವನ್ನು ವೀಕ್ಷಿಸುತ್ತಿದ್ದಾರೆ. ಅದನ್ನು ವೀಕ್ಷಿಸಲು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬಂದಿದೆ. ಭಕ್ತ ಸಾಗರ ಕೂಡ ಹೌದು. ರಾಮಕೃಷ್ಣ ಕೂಡ ನೋಡ್ತಾ ಇದ್ದಾನೆ. ಇನ್ನೇನು ಕೆಲವು ಕ್ಷಣದಲ್ಲಿ ಕರಗವು ದೇವಸ್ಥಾನದ ಒಳಗೆ ಹೋಗುತ್ತೆ. ನೋಡಿ, ಈಗ ಕರಗವು ದೇವಸ್ಥಾನದ ಒಳಗೋಗಿದೆ. ಗರುಡ ಗಂಬ ಅಥವಾ ಸುತ್ತಲೂ ಗರ್ಭಗುಡಿಯ ಸುತ್ತಲೂ ಒಂದು 7-9 ಸುತ್ತು ಕರಗವು ಸುತ್ತುತ್ತೆ. ನೋಡಿ, ಈಗ ಕರಗ ಬರುತ್ತೆ ನೋಡಿ. ನೋಡಿ, ಕರಗ ಈಗ ದೇವಸ್ಥಾನದೊಳಗೆ ಸುಮಾರು 7-9 ಸುತ್ತು ಸುತ್ತುತ್ತೆ. ತದನಂತರ ಹೂವಿನ ಕರವು ಗರ್ಭಗುಡಿ ಒಳಗೆ ಹೋಗಿ ಇರಿಸುತ್ತಾರೆ ಕರಗದ ಪೂಜಾರಿಯವರು. ಸೊ ಈಗ ಕರಗ ಎಲ್ಲ ವೀಕ್ಷಿಸಿದ್ರಿ. ಸೊ ಹೊರಗಡೆ ರಥೋತ್ಸವ ಎಲ್ಲ ನಡೀತಿದೆ, ಅದನ್ನೆಲ್ಲ ತೋರಿಸ್ತೀವಿ. ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹೊರಗಡೆ ಕರ್ಪೂರ ಹಚ್ಚಿದ್ದಾರೆ. ಇದು ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮೆಯರ ರಥ ನೋಡಿ. ಶ್ರೀಕೃಷ್ಣ ಪರಮಾತ್ಮರ ದರ್ಶನ ಮಾಡಿಕೊಳ್ಳಿ. ರುಕ್ಮಿಣಿ ಹಾಗೂ ಸತ್ಯಭಾಮೆಯರು. ಇದು ದೇವಸ್ಥಾನದ್ದು ನೋಡಿ. ರಾಮಕೃಷ್ಣ ಅವನೇ. ವಸುಂಧಸುತಂ ದೇವಂ ದೇವಕೀ ಪರಮಾನಂದಂ ಕೃಷ್ಣಂ ಅಂದೇ ಜಗದ್ಗುರು. ನೋಡಿ, ದೊಡ್ಡ ರಥ ಧರ್ಮರಾಯ ಹಾಗೂ ದ್ರೌಪದಿ ಅಮ್ಮನವರ ರಥೋತ್ಸವ. ಎಲ್ಲರೂ ಹಗ್ಗದಿಂದ ರಥೋತ್ಸವ ನಡೆಯುತ್ತಿದ್ದಾರೆ ಹಾಗೂ ಬಾಳೆಹಣ್ಣು ಕೂಡ ಎಸೆಯಬಹುದು. ನೋಡಿ, ಗೋವಿಂದ ನಮಸ್ಕರಣೆ ಮಾಡಿಕೊಂಡು ಈ ರಥವನ್ನು ಎಳೆಯುತ್ತಿದ್ದಾರೆ. ರಾಮಕೃಷ್ಣ ಕೂಡ ಎಳೆಯುತ್ತಿದ್ದಾನೆ. ನೋಡಿ, ದರ್ಶನ ಮಾಡಿಕೊಳ್ಳಿ ದ್ರೌಪದಿ ಅಮ್ಮ ಹಾಗೂ ಧರ್ಮರಾಯ ಸ್ವಾಮಿಯನ್ನು. ಕರಗದ ಹಬ್ಬದ ಪ್ರಯುಕ್ತ ವಿವಿಧ ಕಡೆಗಳಿಂದ ದೇವರುಗಳನ್ನೆಲ್ಲ ಕರೆತಂದಿರ್ತಾರೆ ರಥದಲ್ಲಿ ಕುರಿತು. ಅದು ಕೂಡ ತೋರಿಸ್ತೀವಿ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ಮಾಡೋದ್ರಿಂದ ನೋಟಿಫಿಕೇಶನ್ ಆಗ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ. 2025ರ ವಿಶ್ವವಿಖ್ಯಾತ ಕರಗ ಮಹೋತ್ಸವದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ತಾಯಿ ಮಾರಮ್ಮ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ನೋಡಿ, ಗಣೇಶ ಕೂಡ ಸೆಲ್ಫಿ ವಿಡಿಯೋ ತಕ್ಕೊತಿದ್ದಾನೆ. ರಾಮಕೃಷ್ಣ ಅಲ್ಲಿ ಪ್ರಸಾದಕ್ಕೆ ಹೋಗಿದ್ದಾನೆ ಇಸ್ಕೊಳ್ಳೋಕ್ಕೆ. ಸೊ ನಾವು ಕರಗಕ್ಕೆ ಹೋಗಿದ್ದೇವೆ ಅಂತ ಸೆಲ್ಫಿ ವಿಡಿಯೋ ಮಾಡ್ಕೊತಿದ್ದಾರೆ. ತಾಯಿ ಅಣ್ಣಮ್ಮ ದೇವಿ, ನಗರ ದೇವತೆ ಶ್ರೀ ಅಣ್ಣಮ್ಮ ತಾಯಿಗೆ ಆರತಿ ಮಾಡುತ್ತಿದ್ದಾರೆ. ಹತ್ತಿರದ ದರ್ಶನ ಮಾಡಿಕೊಳ್ಳಿ. ಹಾಗೂ ಪಕ್ಕದಲ್ಲಿ ಬಂಡಿ ಮಹಾಕಾಳಿ ಅಮ್ಮನವರು ಸಹ ತೋರಿಸಿದ್ದಾರೆ. ಅಣ್ಣಮ್ಮ ಹಾಗೂ ಬಂಡಿ ಮಕ್ಕಳು ನೋಡಿ. ತಾಯಿ ಬಂಡಿ ಮಹಾಕಾಳಿ ಅಮ್ಮ. ಕಾತ್ಯಾಯನಿ ಕನ್ಯಾಕುಮಾರಿ ಧೀಮಿ ತನ್ನೋ ದುರ್ಗಿ ಪ್ರಚೋದಯಾತ್. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೋಡಿ. ರಾಮಕೃಷ್ಣ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾನೆ ಹೋಗಿ. ಮತ್ತೊಮ್ಮೆ ಶ್ರೀ ಅಣ್ಣಮ್ಮ ಹಾಗೂ ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಆ ತಾಯಿ ಎದ್ದು ಬಂದಾಗಿದೆ ಬಂಡಿ ಮಹಾಕಾಳಮ್ಮ.
ಮುದ್ದ ಕಾಣುತ್ತೆ ಅಲ್ವಾ. ನೋಡಿ ಗಣೇಶ ಕೂಡ ವಿಡಿಯೋ ತಗೋತಿದ್ದಾನೆ ಸೆಲ್ಫಿದು. ಗಣಪತಿ ಏಕದಂತ ವಿಘ್ನೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ನೋಡಿ ಸುತ್ತಮುತ್ತಲೆಲ್ಲ ದೇವನ್ನೆಲ್ಲ ಕೂರಿಸಿದ್ದಾರೆ. ಮಂಟಪ ಕೂಡ ಹಾಕಿ ಅದರಲ್ಲೂ ಕೂಡ ದೇವ್ರನ್ನ ಕೂರಿಸಿದ್ದಾರೆ. ತಾಯಿ ದುರ್ಗಮ್ಮ ದೇವಿ ಕಾತನಿಗ್ನಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಚೆನ್ನಾಗಿದೆ ಅಲ್ಲ ಅಲಂಕಾರ ತಾಯಿಗೆ. ಇಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ ತಾಯಿದು ಅಲಂಕಾರ ನೋಡಿ. ಎಲ್ಲ ಕಡೆ ದೇವ್ರನ್ನ ಕರೆ ತಂದಿರ್ತಾರೆ. ಹಿಂದಿನ ದಿನ ಕೂಡ ಕರೆ ತಂದಿರ್ತಾರೆ. ಅವರು ಕೆಲವ್ರು ಬೇಗ ಹೊಂಟೋಗಿರ್ತಾರೆ, ಕೆಲವು ನಿಧಾನಕ್ಕೆ ಹೋಗ್ತಿರ್ತಾರೆ. ವಳ್ಳಿ ಸುಬ್ರಹ್ಮಣ್ಯ ದೇವಸೇನರ ಉತ್ಸವ ಮೂರ್ತಿ. ಓಂ ಶರವಣ ಭವಾಯ ನಮಃ. ತುಂಬ ಚೆನ್ನಾಗಿದೆ ಅಲ್ಲ ಸುಬ್ರಹ್ಮಣ್ಯ ಸ್ವಾಮಿದು. ತಾಯಿ ಮಾರಮ್ಮ. ನಮಸ್ತೇಶು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ತಾಯಿ ಚಾಮುಂಡೇಶ್ವರಿ. ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಿಂಹ ವಾಹನದ ಮೇಲೆ ಕೂರಿಸಿದ್ದಾರೆ. ಈ ತಾಯಿ ದರ್ಶನ ಮಾಡಿಕೊಳ್ಳಿ. ನಮಸ್ತೇಶು ಮಹಾಮಾಯಿ ಶ್ರೀಪೀಠೆ ಸುರಪು ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಇದು ಕೂಡ ಮಾರಮ್ಮ ದೇವಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೋಡಿ. ರಾಮಕೃಷ್ಣ ಮಂಗಳಾರತಿ ಹಾಗೂ ಕುಂಕುಮ ಪ್ರಸಾದವನ್ನು ಇಟ್ಕೊತಿದ್ದಾನೆ. ಇಲ್ಲಿ ಕೂಡ ಮಂಟಪನಿಕ್ಕಿ ತಾಯಿಯನ್ನು ಕೂರಿಸಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಶ್ರೀಪೀಠೆ ಸುರಪೂಜಿತ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಕರಗ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ವಿವಿಧ ಕಡೆಯಿಂದ ದೇವರುಗಳನ್ನು ಕರೆತರುತ್ತಾರೆ. ಹಿಂದಿನ ದಿನವೇ ಕರೆತಂದು ಕುಳಿಸಿರ್ತಾರೆ. ಕೆಲವರು ಬೆಳಗ್ಗೆ ಹೊರಡ್ತಾರೆ, ಕೆಲವರು ಮಾರನೇ ದಿನ ಹೊರಡ್ತಾರೆ. ನೋಡಿ ಗರುಡ ವಾಹನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಅಮ್ಮನವರನ್ನು ಕುಳಿಸಿದ್ದಾರೆ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ ದ್ರೌಪದಿ ಅಮ್ಮನವರ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.